ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಜೂನಿಯರ್ ರಚಿತಾ ರಾಮ್ ಕಿಡ್ನಾಪ್ ಕಹಾನಿ. ನಾನು ಕೀರ್ತಿಶ್ರೀ. ಬೆಂಗಳೂರಲ್ಲಿ ಸ್ಯಾಂಡಲ್ವುಡ್ ನಟಿಯನ್ನ ಕಿಡ್ನಾಪ್ ಮಾಡಿರೋ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಶೂಟಿಂಗ್ ಪಿಕಪ್ ಹೆಸರಲ್ಲಿ ನಟಿಗೆ ಕರೆ ಮಾಡಲಾಗಿತ್ತು. ಆಕೆ ಪಿಕಪ್ ಪ್ಲೇಸ್ಗೆ ಬಂದ ಬಳಿಕ ಅಪಹರಿಸಿ ಮೈಸೂರಲ್ಲಿ ಇರಿಸಲಾಗಿತ್ತು. ಕೇವಲ 20,000 ರೂಪಾಯಿಗೆ ನಟಿಯನ್ನ ಕಿಡ್ನಾಪ್ ಮಾಡಿದ್ರು ಅಂದ್ರೆ ನಂಬಲೇಬೇಕು. ಇದಕ್ಕೆ ಕಾರಣ ಆಕೆಯ ಗಂಡ. ಈ ಪ್ರಕರಣದ ಬೆನ್ನತ್ತಿ ಹೋದ ಪೊಲೀಸರು ಸಿನಿಮಾ ನಿರ್ಮಾಪಕ ಮುಖವಾಡ ಹಾಕಿದ್ದ ವಂಚಕನ ಅಸಲಿ ಎತ್ತು ಬಯಲಿಗೆಳೆದಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಥೇಟ್ ರಚಿತಾ ರಾಮ್ ತರ ಇರೋ ನಟಿ ಈಕೆ. ಹೆಸರು ಚೈತ್ರಾ ರಾಮ್. ಈಕೆ ಕನ್ನಡದ ಕೆಲ ಶಾರ್ಟ್ ಮೂವಿಗಳಲ್ಲಿ, ಸೀರಿಯಲ್ಗಳಲ್ಲಿ, ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಡಿಂಪಲ್ ಕ್ವೀನ್ ರಚಿತಾ ರಾಮನ್ನ ಹೋಲುತ್ತಿದ್ದ ಕಾರಣಕ್ಕೆ ಜೂನಿಯರ್ ರಚಿತಾ ರಾಮ್ ಅನ್ನೋ ಬಿರುದು ಕೂಡ ಸಿಕ್ಕಿತ್ತು. ಇಂಥ ನಟಿಯನ್ನ ಕಿಡ್ನಾಪ್ ಮಾಡಿದ್ರು ಅನ್ನೋ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಆಕೆಯನ್ನ ಕಿಡ್ನಾಪ್ ಮಾಡಿದ್ದು ಬೇರಾರೂ ಅಲ್ಲ, ಆಕೆಯ ಪತಿ ಅನ್ನೋದು ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗೋಕೆ ಮತ್ತೊಂದು ಕಾರಣವಾಗಿದೆ. ನಿರ್ಮಾಪಕನ ಜೊತೆ ಲವ್, ಹಸೆ ಮನೆ ಏರಿದ್ದಳು ಸೌಂದರಿ. ಇಬ್ಬರ ಮನೆಯವರ ಒಪ್ಪಿಗೆ 2023ರಲ್ಲಿ ತುಳಿದಿದ್ರು ಸಪ್ತಪದಿ. ಮೂಲತಃ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದ ವಿನಾಯಕ ಬಡಾವಣೆ ನಿವಾಸಿಯಾದ ಚೈತ್ರಾ ರಾಮ್ ನಟನೆಯಲ್ಲಿ ಆಸಕ್ತಿ ವಹಿಸಿದ್ರು. ಚಿತ್ರರಂಗ ಆಕೆಯನ್ನ ಸೂಜಿಗಲ್ಲಿನಂತೆ ಸೆಳೆದಿತ್ತು. ಅಲ್ಲದೆ ಒಂದು ಆಂಗಲ್ನಲ್ಲಿ ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾ ರಾಮನ್ನ ಹೋಲುತ್ತಿದ್ರು. ಹೀಗಾಗಿ ಕೆಲವು ಸೀರಿಯಲ್ಗಳಲ್ಲಿ, ಶಾರ್ಟ್ ಮೂವಿಗಳಲ್ಲಿ ನಟಿಸಿದ್ರು. ಅಲ್ಲದೆ ವರ್ಧನ್ ಸಿನಿಮಾಸ್ ಒಂದೆರಡು ಸಿನಿಮಾಗಳಲ್ಲೂ ಚೈತ್ರಾ ರಾಮ್ ನಟಿಸಿದ್ರು. ಹೀಗೆ ವರ್ಧನ್ ಸಿನಿಮಾಸ್ ಬ್ಯಾನರ್ನಲ್ಲಿ ನಟಿಸುತ್ತಿದ್ದಾಗ ವರ್ಧನ್ ಸಿನಿಮಾ ಬ್ಯಾನರ್ ಮಾಲೀಕ ಹರ್ಷವರ್ಧನ್ ಜೊತೆ ಸಲುಗೆ ಬೆಳೆದಿತ್ತು. ಈ ಸಲುಗೆ ಕೊನೆಗೆ ಪ್ರೀತಿಗೆ ತಿರುಗಿತ್ತು. ಸಿನಿಮಾದಲ್ಲಿ ನಟಿಸುತ್ತಿದ್ದ ವೇಳೆ ಇಬ್ಬರಿಗೂ ಪ್ರೀತಿ ಶುರುವಾಗಿತ್ತು. ಹರ್ಷವರ್ಧನ್ ಮೂಲತಃ ಹಾಸನ ಜಿಲ್ಲೆಯ ಹೊಸಕೊಪ್ಪಲು ನಿವಾಸಿಯಾಗಿದ್ದಾನೆ. ಈತ ಹಾಸನದಲ್ಲಿರೋದಕ್ಕಿಂತ ಮೈಸೂರಿನಲ್ಲಿರೋದೇ ಹೆಚ್ಚು ಅನ್ನೋ ಮಾಹಿತಿ ಸಿಕ್ಕಿದೆ. ಮೈಸೂರನ್ನ ಕೇಂದ್ರ ಸ್ಥಾನ ಮಾಡಿಕೊಂಡು ಅಲ್ಲಿಂದ ತನ್ನ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸುತ್ತಿದ್ದ ಅಂತ ಗೊತ್ತಾಗಿದೆ. ಇಂಥ ಹರ್ಷವರ್ಧನ್ ಚೈತ್ರಾ ಜೊತೆ ಲವ್ನಲ್ಲಿ ಬಿದ್ದಿದ್ದ. ಇದು ಎರಡು ಮನೆಯವರಿಗೆ ಗೊತ್ತಾಗಿ 2023ರಲ್ಲಿ ಇಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಇವರಿಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 1 ವರ್ಷದ ಮಗು ಕೂಡ ಇದೆ. ಹೀಗೆ ಇಬ್ಬರು ಪ್ರೀತಿಸಿ ಮದುವೆಯಾಗಿ ಅನ್ಯೋನ್ಯವಾಗಿ ಇದ್ರು. ಆದರೆ ಕೆಲ ತಿಂಗಳ ಹಿಂದೆ ಇಬ್ಬರ ನಡುವೆ ಮನಸ್ತಾಪ ಬೆಳೆದಿತ್ತು. 8 ತಿಂಗಳ ಹಿಂದೆ ಮನಸ್ತಾಪ, ಬೇರೆಯಾಗಿದ್ದರು ದಂಪತಿ. ಬ್ರೇಕಪ್ ಆದ ಬಳಿಕ ಮತ್ತೆ ನಟನಾ ವೃತ್ತಿಗೆ ಚೈತ್ರಾ ರಿಟರ್ನ್. ಎರಡು 2023ರಲ್ಲಿ ಹರ್ಷವರ್ಧನ್ ಜೊತೆ ಸಪ್ತಪದಿ ತುಳಿದಿದ್ದ ನಟಿ ಚೈತ್ರಾ ರಾಮ್ ಜೀವನ ಆರಂಭದಲ್ಲಿ ಚೆನ್ನಾಗಿಯೇ ಇತ್ತು. ಇದಕ್ಕೆ ದಂಪತಿಗಿರೋ 1 ವರ್ಷದ ಮಗುವೆ ಸಾಕ್ಷಿಯಾಗಿದೆ. 2024ರಲ್ಲಿ ಮಗು ಜನಿಸಿದ ಬಳಿಕ ಚೈತ್ರಾ ಜೀವನದಲ್ಲಿ ಹೊಸದೊಂದು ಭರವಸೆ ಮೂಡಿತ್ತು. ಹೀಗಿದ್ದಾಗ ಸುಮಾರು 8 ತಿಂಗಳ ಹಿಂದೆ ಚೈತ್ರಾ ಮತ್ತು ಹರ್ಷವರ್ಧನ್ ನಡುವೆ ಕೌಟುಂಬಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ವೈಮನಸ್ಸು ಮೂಡಿತ್ತು. ಇದಾದ ಬಳಿಕ ಇಬ್ಬರು ಬೇರೆ ಬೇರೆಯಾಗಿದ್ರು. ಹರ್ಷವರ್ಧನ್ ಹಾಸನದಲ್ಲಿ ವಾಸ ಮಾಡ್ತಿದ್ರೆ, ಚೈತ್ರಾ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ರು. ಚೈತ್ರಾ ಜೀವನೋಪಾಯಕ್ಕಾಗಿ ಸೀರಿಯಲ್, ಶಾರ್ಟ್ ಮೂವಿಗಳಲ್ಲಿ ನಟಿಸ್ತಿದ್ರು. ಈ ಮೂಲಕ ಜೀವನ ನಿರ್ವಹಣೆ ಮಾಡುತ್ತಿದ್ರು.
ಮಗು ಮರಳಿ ಪಡೆಯಲು ಹರ್ಷವರ್ಧನ್ ಪ್ಲಾನ್. ಶೂಟಿಂಗ್ ಪಿಕಪ್ ಹೆಸರಲ್ಲಿ ಚೈತ್ರಾರಾಮ್ ಕಿಡ್ನಾಪ್. ಸುಮಾರು 8 ತಿಂಗಳಿಂದ ಚೈತ್ರ ಮತ್ತು ಹರ್ಷವರ್ಧನ್ ಬೇರೆ ಬೇರೆಯಾಗಿದ್ರು. ಹರ್ಷವರ್ಧನ್ಗೆ ಚೈತ್ರ ಬೇಡವಾಗಿದ್ರು. ಆತನಿಗೆ ಮಗಳು ಬೇಕಿತ್ತು. 8 ತಿಂಗಳಿಂದ ಹೆತ್ತ ಮಗಳನ್ನ ನೋಡದೆ ಹರ್ಷವರ್ಧನ್ ಕಸಿವಿಸಿಗೊಂಡಿದ್ದ. ಚೈತ್ರ ಜೀವನೋಪಾಯಕ್ಕಾಗಿ ಸೀರಿಯಲ್ಗಳಲ್ಲಿ, ಶಾರ್ಟ್ ಮೂವಿಗಳಲ್ಲಿ ನಟಿಸುತ್ತಿದ್ದಾಳೆ ಅನ್ನೋದು ಹರ್ಷವರ್ಧನ್ಗೆ ಗೊತ್ತಿತ್ತು. ಹೀಗಾಗಿ ತನ್ನ ಮಗಳನ್ನ ತನ್ನ ವಶಕ್ಕೆ ಪಡೆಯಲು ಒಂದು ಪ್ಲಾನ್ ರೂಪಿಸಿದ್ದ. ಚೈತ್ರಾರಾಮ್ಗೆ ಬೇರೊಂದು ನಂಬರ್ನಿಂದ ಕರೆ ಮಾಡಿ ಶೂಟಿಂಗ್ ಇದೆ, ಪಿಕಪ್ ಲೊಕೇಶನ್ಗೆ ಬನ್ನಿ ಅಂತ ಹೇಳಿದ್ದ. ಇದನ್ನ ನಂಬಿದ ಚೈತ್ರಾರಾಮ್ ಪಿಕಪ್ ಲೊಕೇಶನ್ಗೆ ಹೋಗಿದ್ರು. ಆಕೆ ಪಿಕಪ್ ಲೊಕೇಶನ್ಗೆ ಹೋಗ್ತಿದ್ದ ಹಾಗೆ ಹರ್ಷವರ್ಧನ್ ಮೊದಲೇ ಪ್ಲಾನ್ ಮಾಡಿದಂತೆ ತನ್ನ ಸ್ನೇಹಿತರ ಜೊತೆ ಆಕೆಯನ್ನ ಪಿಕಪ್ ಹೆಸರಲ್ಲಿ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದ. ಚೈತ್ರ ಕಿಡ್ನ್ಯಾಪ್ ಕುರಿತು ಪರಿಚಯಸ್ಥರಿಂದ ಮಾಹಿತಿ. ಪತ್ನಿ ಅಪಹರಿಸಿ ಮೈಸೂರಿನಲ್ಲಿಟ್ಟಿದ್ದ ಹರ್ಷವರ್ಧನ್. ಶೂಟಿಂಗ್ ಪಿಕಪ್ ಹೆಸರಿನಲ್ಲೇ ಹರ್ಷವರ್ಧನ್ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ಚೈತ್ರಾರಾಮ್ ತಮ್ಮ ಪರಿಚಯದ ಗಿರೀಶ್ ಅನ್ನೋರಿಗೆ ಮಾಹಿತಿ ನೀಡಿದ್ರು. ಅಲ್ಲದೆ ನನ್ನನ್ನ ಹರ್ಷವರ್ಧನ್ ಅಪಹರಣ ಮಾಡಿದ್ದಾನೆ ಅನ್ನೋ ಮಾಹಿತಿಯನ್ನ ನಮ್ಮ ಮನೆಯವರಿಗೆ ತಿಳಿಸಿ ಅಂತ ಚೈತ್ರಾರಾಮ್ ಗಿರೀಶ್ಗೆ ಹೇಳಿದ್ರು. ಗಿರೀಶ್ಗೆ ಕಿಡ್ನ್ಯಾಪ್ ಕುರಿತು ಮಾಹಿತಿ ಸಿಗುತ್ತಿದ್ದಂತೆ ಚೈತ್ರಾರಾಮ್ ತಂಗಿ ಲೀಲಾ ಅನ್ನೋರಿಗೆ ಮಾಹಿತಿ ನೀಡಿದ್ದಾರೆ. ಇದಾದ ಬಳಿಕ ಕುಟುಂಬಸ್ಥರು ಚೈತ್ರಾರಾಮ್ಗಾಗಿ ಹುಡುಕಾಟ ನಡೆಸಲು ಶುರು ಮಾಡಿದ್ರು. ಹೀಗೆ ಚೈತ್ರಾರಾಮ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾಗ ಅವರ ತಾಯಿಗೆ ಒಂದು ಕರೆ ಬಂದಿತ್ತು. ನನ್ನ ಮಗಳನ್ನು ಕೊಟ್ಟರೆ ನಿಮ್ಮ ಮಗಳು ಸೇಫ್ ಆಗಿರ್ತಾಳೆ. ಚೈತ್ರಾರಾಮ್ ಕುಟುಂಬಸ್ಥರಿಗೆ ಹರ್ಷವರ್ಧನ್ ಡಿಮ್ಯಾಂಡ್. ಚೈತ್ರಾರಾಮ್ ಕಿಡ್ನ್ಯಾಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗುತ್ತಿದ್ದಂತೆ ಅವರ ಮನೆಯವರು ಹುಡುಕಾಟ ನಡೆಸಲು ಶುರು ಮಾಡಿದ್ರು. ಚೈತ್ರಾಳನ್ನ ಮೈಸೂರು ರಸ್ತೆ ಮೆಟ್ರೋ ಸ್ಟೇಷನ್ ಬಳಿ ಕಿಡ್ನ್ಯಾಪ್ ಮಾಡಿದ್ದ ಹರ್ಷವರ್ಧನ್ ನೈಸ್ ರಸ್ತೆಯ ಮುಖಾಂತರ ಬಿಡದಿ ಮಾರ್ಗವಾಗಿ ಮೈಸೂರಿಗೆ ಹೋಗಿದ್ದ. ಇತ್ತ ಚೈತ್ರಾ ಮನೆಯವರು ಹುಡುಕಾಡುತ್ತಲೇ ಇದ್ರು. ಆಗ ಸಂಜೆ 7 ಗಂಟೆ ಸುಮಾರಿಗೆ ಚೈತ್ರಾ ತಾಯಿ ಸಿದ್ದಮ್ಮರಿಗೆ ಒಂದು ಕರೆ ಬಂದಿತ್ತು. ಅತ್ತ ಕಡೆಯಿಂದ ಕರೆ ಮಾಡಿದ ವ್ಯಕ್ತಿ ಬೇರಾರೂ ಅಲ್ಲ, ಅವನೇ ಹರ್ಷವರ್ಧನ್. ನಿಮ್ಮ ಮಗಳು ಸೇಫ್ ಆಗಿ ವಾಪಸ್ ಸಿಗಬೇಕಾದ್ರೆ ನನ್ನ ಮಗಳನ್ನ ನನಗೆ ಒಪ್ಪಿಸಿ ಅಂತ ಡಿಮ್ಯಾಂಡ್ ಇಟ್ಟಿದ್ದ. ಮಗುವನ್ನ ಅರಸೀಕೆರೆಗೆ ಕರೆತನ್ನೆ, ಚೈತ್ರಾಳನ್ನ ಸೇಫ್ ಆಗಿ ನಿಮಗೆ ಒಪ್ಪಿಸುತ್ತೇನೆ ಅಂತ ಧಮಕಿ ಹಾಕಿದ್ದ. ಕಿಡ್ನ್ಯಾಪ್ ಕೇಸ್ಗೆ ಬ್ಯಾಟರಾಯನಪುರ ಪೊಲೀಸರ ಎಂಟ್ರಿ. ಕೊನೆಗೂ ಸುಖಾಂತ್ಯ ಕಂಡಿದ್ದ ಚೈತ್ರ ಕಿಡ್ನ್ಯಾಪ್ ಎಪಿಸೋಡ್. ಯಾವಾಗ ಹರ್ಷವರ್ಧನ್ ಹೀಗೆ ಚೈತ್ರಾ ಕುಟುಂಬಸ್ಥರಿಗೆ ಧಮಕಿ ಹಾಕಿದ್ನ ಅಲ್ಲಿಗೆ ಚೈತ್ರಾ ಕುಟುಂಬಸ್ಥರು ಬ್ಯಾಟರಾಯನಪುರ ಪೊಲೀಸರಿಗೆ ದೂರು ನೀಡಿದ್ರು. ಪೊಲೀಸರು ಎಂಟ್ರಿ ಕೊಟ್ಟ ಬಳಿಕ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿತ್ತು. ಚೈತ್ರಾಳನ್ನ ಆಕೆಯ ಗಂಡನೇ ಕಿಡ್ನ್ಯಾಪ್ ಮಾಡಿದ್ದಾನೆ ಎನ್ನುವ ಮಾಹಿತಿ ಸಿಕ್ಕ ಬಳಿಕ ಪೊಲೀಸರು ಇಬ್ಬರನ್ನು ಮೈಸೂರಿನಿಂದ ಕರೆತಂದು ಬುದ್ಧಿವಾದ ಹೇಳಿದ್ರು. ಗಂಡ ಹೆಂಡತಿ ನಡುವೆ ಹಲವು ಸಮಸ್ಯೆಗಳು ಬರುತ್ತವೆ, ಕೂತು ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ರು. ಈ ಮೂಲಕ ಚೈತ್ರಾ ಕಿಡ್ನ್ಯಾಪ್ ಪ್ರಕರಣ ಸುಖಾಂತ್ಯ ಕಂಡಿತ್ತು. ಈ ಮೂಲಕ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ರು. ಠಾಣೆಯಲ್ಲಿ ಹರ್ಷವರ್ಧನ್ ಅಸಲಿ ಮುಖ ಬಯಲು. ವಂಚನೆ ಕೇಸ್ನಲ್ಲಿ ಸಿದ್ದಾಪುರ ಪೊಲೀಸರ ವಶಕ್ಕೆ ಹರ್ಷ. ಬ್ಯಾಟರಾಯನಪುರ ಪೊಲೀಸರು ಮೈಸೂರಿನಿಂದ ಹರ್ಷವರ್ಧನ್ ಮತ್ತು ಚೈತ್ರಾರಾಮ್ರನ್ನ ಕರೆತಂದು ಬುದ್ಧಿವಾದ ಹೇಳಿದ್ರು. ಅಲ್ಲಿಯವರೆಗೆ ಹರ್ಷವರ್ಧನ್ನ ಇನ್ನೊಂದು ಮುಖ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪೊಲೀಸರಿಗೆ ಹರ್ಷವರ್ಧನ್ ಬ್ಯಾಟರಾಯನಪುರ ಠಾಣೆಯಲ್ಲಿ ಲಾಕ್ ಆಗಿದ್ದಾನೆ ಎನ್ನುವುದು ಮಾಹಿತಿ ಸಿಕ್ಕಿತ್ತು. ಸಿದ್ದಾಪುರದಲ್ಲಿ ಹರ್ಷವರ್ಧನ್ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಸಿದ್ದಾಪುರ ಪೊಲೀಸರು ಈತನಿಗಾಗಿ ಹುಡುಕಾಟ ನಡೆಸುತ್ತಿದ್ರು. ತಾವು ಹುಡುಕುತ್ತಿದ್ದ ಮಿಕಾ ಬೆಂಗಳೂರಿನಲ್ಲಿ ಲಾಕ್ ಆಗಿದ್ದಾನೆ ಎನ್ನುವುದು ಗೊತ್ತಾಗುತ್ತಿದ್ದಂತೆ ಸಿದ್ದಾಪುರ ಪೊಲೀಸರು ಹರ್ಷವರ್ಧನ್ ಕುರಿತು ಬ್ಯಾಟರಾಯನಪುರ ಠಾಣೆಗೆ ಮಾಹಿತಿ ನೀಡಿ ತಮ್ಮ ವಶಕ್ಕೆ ಈಗ ಪಡೆದುಕೊಂಡಿದ್ದಾರೆ.
ಯಾವಾಗ ಸಿದ್ದಾಪುರ ಪೊಲೀಸರು ಹರ್ಷವರ್ಧನ್ನನ್ನ ತಮ್ಮ ವಶಕ್ಕೆ ಪಡೆದ್ರು ಆಗಲೇ ಅವನ ಅಸಲಿ ಮುಖ ಬಯಲಿಗೆ ಬಂದಿದೆ. ಹರ್ಷವರ್ಧನ್ ಒಬ್ಬ ನಯವಂಚಕ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ನಿರ್ಮಾಪಕರ ಹೆಸರಲ್ಲಿ ಸಾಕಷ್ಟು ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾನೆ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಇವನೊಬ್ಬ ದೊಡ್ಡ ಬ್ಲಾಕ್ ಮೇಲರ್ ಅನ್ನೋ ಸತ್ಯ ಬೆಳಕಿಗೆ ಬಂದಿದೆ. ಹೀಗಾಗಿ ಯಾರು ಈ ಹರ್ಷವರ್ಧನ್ ಅಂತ ಇಂಚಿಂಚು ಬಯಲು ಮಾಡ್ತೀವಿ ನೋಡಿ. ಯಾರು ಈ ಹರ್ಷವರ್ಧನ್? ಈ ಹರ್ಷವರ್ಧನ್ ಸಿನಿಮಾ ನಿರ್ಮಾಪಕನ ಹೆಸರಲ್ಲಿ ಹಲವು ಜನರಿಗೆ ಮೋಸ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಕೊರೋನಾ ಮಹಾಮಾರಿ ಜನರ ಬದುಕನ್ನ ಕಿತ್ತು ತಿನ್ನುತ್ತಿದ್ದಾಗ ಸಿನಿಮಾ ಕಲಾವಿದರಿಗೆ ಸಹಾಯ ಮಾಡ್ತೀನಿ ಅಂತ ಲಕ್ಷ ಲಕ್ಷ ರೂಪಾಯಿ ಹಣವನ್ನ ಜನರಿಂದ ಸಂಗ್ರಹಿಸಿದ್ದಾನೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಅಲ್ಲದೆ ನಟಿಯರ ಖಾಸಗಿ ವಿಡಿಯೋಗಳನ್ನ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅನ್ನೋ ವಿಚಾರವೂ ಬೆಳಕಿಗೆ ಬಂದಿದೆ. ಈ ಹರ್ಷವರ್ಧನ್ ವಿರುದ್ಧ ಮೈಸೂರು, ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್, ಮಾಗಡಿ ರಸ್ತೆ, ಅನ್ನಪೂರ್ಣೇಶ್ವರಿ ನಗರ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಠಾಣೆಗಳಲ್ಲಿ 28ಕ್ಕೂ ಹೆಚ್ಚು ವಂಚನೆ ಕೇಸ್ಗಳು ದಾಖಲಾಗಿವೆ. ಖಾಸಗಿ ವಿಡಿಯೋಗಳನ್ನ ಇಟ್ಟುಕೊಂಡು ಹೆಣ್ಣು ಮಕ್ಕಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ ಚೈತ್ರಾರಾಮ್ ರೀತಿಯಲ್ಲೇ ಹಲವು ನಟಿಯರನ್ನ ಕಿಡ್ನಾಪ್ ಮಾಡಿ ಅವರನ್ನ ಮೈಸೂರಿನಲ್ಲಿ ಅಕ್ರಮ ಬಂಧನದಲ್ಲಿಟ್ಟುಕೊಂಡು ಹಣ ಪೀಕಿದ್ದಾನೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ.